ಹಾಸನ ಸಂಸದರು ದೇಶ ಬಿಟ್ಟಿದ್ದೇ ತಡ ದಳಪತಿಗಳ ವಿರುದ್ಧ ವಿಪಕ್ಷದ ಕೈಗೆ ಅಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ. ದೊಡ್ಡಗೌಡರ ಫ್ಯಾಮಿಲಿ ಮೇಲೆ ವಿಪಕ್ಷ ನಾಯಕರು ಎಗರಿ ಮುಗಿಬೀಳ್ತಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಪಕ್ಷಗಳ ಕೈಗೆ ಸಿಕ್ತು ದೊಡ್ಡ ಅಸ್ತ್ರ. ದಳಪತಿಗಳ ಮೇಲೆ ಹೆಚ್ಚಿದ ಒತ್ತಡ. ಪೆನ್ ಡ್ರೈವ್ ಪ್ರಕರಣ ದಳಪತಿಗಳ ಮಾನವನ್ನೇ ಹರಾಜಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡಿ ಹೋಗಿರೋದನ್ನೇ ಎನ್ಕ್ಯಾಚ್ ಮಾಡಿಕೊಳ್ಳಲು ಕಾಂಗ್ರೆಸ್ ಸ್ಕೆಚ್ ಹಾಕ್ತಾ ಇದೆ. ವಿದೇಶಕ್ಕೆ ಹಾರಿ ಹೋಗಿರೋ ಪ್ರಜ್ವಲ್ ರೇವಣ್ಣನನ್ನ ತಕ್ಷಣ ವಾಪಸ್ ಕರೆಸಬೇಕು, ಇಲ್ಲದಿದ್ರೆ ವಿಪಕ್ಷಗಳಿಗೆ ನಾವೇ ಆಹಾರ ಕೊಟ್ಟಂತಾಗುತ್ತೆ. ಎನ್ಡಿಎ ಮೈತ್ರಿಕೂಟವೇ ಮುಜುಗರ ಎದುರಿಸುವಂತೆ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅದೇ ವಿಷಯವನ್ನ ಅಸ್ತ್ರವಾಗಿ ಪ್ರಯೋಗಿಸುತ್ತಿದ್ದಾರೆ. ಇಂಥ ಹಲವು ಕಾರಣಗಳು ದಳಪತಿ ಮೇಲಿನ ಒತ್ತಡವನ್ನ ಹೆಚ್ಚಾಗುವಂತೆ ಮಾಡಿದೆ. ಆ ಅಸ್ತ್ರಗಳೇನು ಅಂತ ನೋಡೋದಾದ್ರೆ, ದೇಶದಿಂದ ತಲೆಮರೆಸಿಕೊಂಡಿದ್ದಾರೆಂದು ಎಲ್ಲೆಡೆ ಪ್ರಚಾರವಾಗ್ತಾ ಇದೆ. ತಲೆಮರೆಸಿಕೊಳ್ಳಲು ಬೆಂಬಲ ನೀಡಿರುವ ಬಗ್ಗೆ ದೂಷಣೆ ಕೂಡ ಕೇಳಿ ಬರ್ತಾ ಇದೆ. ದೇವೇಗೌಡರು ಹಾಗೂ ಪ್ರಧಾನಿ ಇದಕ್ಕೆಲ್ಲ ಕಾರಣ ಅಂತ ಕೂಡ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ ನಾಯಕರ ಪಾಲಿಗೆ ಪ್ರಜ್ವಲ್ ಪ್ರಕರಣವೇ ಆಹಾರವಾಗುತ್ತೆ. ಪ್ರಜ್ವಲ್ ಅನ್ನ ವಾಪಸ್ ಕರೆಸದಿದ್ರೆ ಎನ್ಡಿಎ ವಿರುದ್ಧ ಅಸ್ತ್ರ ಕೂಡ ಪ್ರಯೋಗ ಮಾಡ್ತಾರೆ. ವಿದೇಶದಿಂದ ಶೀಘ್ರ ಕರೆಸುವಂತೆ ದಳಪತಿಗಳ ಮೇಲೆ ಈಗ ಒತ್ತಡ ಹೆಚ್ಚಾಗಿದೆ. ಇಂಥ ಕಾರಣಗಳೇ ದಳಪತಿಗಳ ಮೇಲೆ ಒತ್ತಡ ಹೆಚ್ಚಾಗುವಂತೆ ಮಾಡಿದೆ. ಇದನ್ನ ದೊಡ್ಡಗೌಡರ ಫ್ಯಾಮಿಲಿ ಹೇಗೆ ಎದುರಿಸುತ್ತೆ, ಸಮಸ್ಯೆಗಳನ್ನ ಹೇಗೆ ನಿಭಾಯಿಸುತ್ತೆ ಎಂಬುದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ಸದ್ಯ ಚಾಲ್ತಿಯಲ್ಲಿರುವಂತಹ ವಿಚಾರ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಹಾಸನ ಸಂಸದನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ, ಅದು ಕೂಡ ಪೆನ್ ಡ್ರೈವ್ ವಿಚಾರ. ಇದೇ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿರೋದು. ಇವತ್ತು ವಿದೇಶದಿಂದ ವಾಪಸ್ ಆಗ್ತಾರ ಪ್ರಜ್ವಲ್ ಅನ್ನೋದು ಪ್ರಶ್ನೆ ಇದೆ. ಕಾರಣ ಯಾವಾಗ ಈ ಪ್ರಕರಣ ಆಚೆ ಬಂತೋ, ಆ ವಿಡಿಯೋಗಳೆಲ್ಲ ಹರಿದಾಡೋದಕ್ಕೆ ಪ್ರಾರಂಭ ಆಯ್ತು, ಆಗಲೇ ಅವರು ವಿದೇಶಕ್ಕೆ ಪರಾರಿಯಾಗ್ಬಿಟ್ಟಿದ್ದಾರೆ ಎನ್ನುವಂತಹ ವಿಚಾರ. ಹಾಗಾಗಿ ಈಗ ವಾಪಸ್ ಬರ್ತಾರಾ ಅನ್ನೋದು ಪ್ರಶ್ನೆ ಇದೆ. ಭಾರತಕ್ಕೆ ಕಾಲಿಡ್ತಾ ಇದ್ದಂತೆ ಪ್ರಜ್ವಲ್ ಬಂಧನ ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಐಡಿ ಸೈಬರ್ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಎರಡನೇ ಎಫ್ಐಆರ್. ಸದ್ಯ ಪ್ರಜ್ವಲ್ ಮಾತ್ರ ಆರೋಪಿಯಾಗಿದ್ದಾರೆ. ಮೊದಲ ಎಫ್ಐಆರ್ ನಲ್ಲಿ ಪ್ರಮುಖ ಆರೋಪಿ A1 ಆರೋಪಿ ಅವರ ತಂದೆ HD ರೇವಣ್ಣ ಅವರಾಗಿದ್ರು. ಬಟ್ ಈಗ ಎರಡನೇ ಎಫ್ಐಆರ್ ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿರೋದು. ಇವರೇ ಪ್ರಮುಖ ಆರೋಪಿ ಆಗಿದ್ದಾರೆ ಕೂಡ. ಈಗಾಗಲೇ ಆರೋಪಿಗೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಹೀಗಾಗಿ ಕೈಗೆ ಸಿಗ್ತಾ ಇದ್ದಂತೆ ಪ್ರಜ್ವಲ್ ಬಂಧನ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿರೋದು, ಅಂದ್ರೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಇವರೇ ಪ್ರಮುಖ ಆರೋಪಿ. ಮತ್ತೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಲುಕ್ಔಟ್ ನೋಟಿಸ್ ಜಾರಿಯಾಗಿರೋದು. ಯಾವುದೇ ಕ್ಷಣದಲ್ಲಿ, ಯಾವುದೇ ಸಂದರ್ಭ ಆದ್ರೂ ಕೂಡ, ಅವ್ರು ಎಲ್ಲೇ ಇದ್ರೂ ಕೂಡ ಬಂಧನದ ಸಾಧ್ಯತೆ ಇದೆ. ಹಾಗಾಗಿ ಬಂಧನದ ಭೀತಿಯಿಂದ ಅವ್ರು ತಲೆಮರೆಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಅವರು ಭಾರತಕ್ಕೆ ಏನಾದ್ರೂ ವಾಪಸ್ ಆಗ್ಬಿಟ್ರೆ ಈ ಕೂಡಲೇ ಅವರ ಬಂಧನ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಪ್ರಕರಣ ಆಗಲಿ, ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ ಅಂದ್ರೆ ಯಾವುದೇ ಕ್ಷಣ, ಸಂದರ್ಭ ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ಇಮಿಡಿಯೇಟ್ ಆಗಿ ಆರೋಪಿಯನ್ನ ಬಂಧಿಸಲಾಗುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬಂಧನದ ಭೀತಿ ಕಾಡ್ತಾ ಇರೋದ್ರಿಂದ ಅವ್ರು ತಲೆಮರೆಸಿಕೊಂಡಿದ್ದಾರೆ. ಇನ್ನಷ್ಟು ದಿನಗಳ ಕಾಲ ವಿದೇಶದಲ್ಲಿರ್ತಾರ, ವಾಪಸ್ ಬರ್ತಾರ, ಈ ಎಲ್ಲ ಪ್ರಶ್ನೆ ಇದೆ. ಬಟ್ ಭಾರತಕ್ಕೆ ಬರುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಅವರ ತಂದೆ HD ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದೇ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಹಾಗಾಗಿ ಜಾಮೀನು ಸಿಕ್ಕ ಮೇಲೆ ಬರಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದ್ದಾರಾ? ಬಂಧನದ ಭೀತಿಯಿಂದ ಯಾವ ರೀತಿ ಪಾರಾಗೋದು, ಈ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳು, ಚರ್ಚೆಗಳು ತಮಗೆ ಸಂಬಂಧಪಟ್ಟಂತಹ ವಕೀಲರ ಜೊತೆ ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಬಹಳ ಸ್ಟ್ರಾಂಗ್ ಇದೆ. ಹಾಗಾಗಿ ಅಷ್ಟು ಬೇಗ ಜಾಮೀನು ಸಿಗೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬಂದು ಇಳಿತಾ ಇದ್ದಂತೆ ಅವರ ಬಂಧನ ಪಕ್ಕ ಅಂತ ಹೇಳ್ತಾ ಇರೋದು ಮೂಲಗಳು. ಒಂದಲ್ಲ, ಈಗ ಎರಡನೇ ಎಫ್ಐಆರ್ ಕೂಡ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್.
ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್, ಅದಕ್ಕೆ ಜಾಮೀನು ಸಿಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ? ಸಹಜವಾಗಿ ಯಾವುದೇ ಪ್ರಕರಣಗಳಲ್ಲಿ ಲುಕ್ಔಟ್ ನೋಟಿಸ್ ಜಾರಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಸಮಯ ಸಂದರ್ಭ ಗಮನಿಸಲ್ಲ, ಇಮಿಡಿಯೇಟ್ ಆಗಿ ಆರೋಪಿಯನ್ನ ಬಂಧಿಸಲಾಗುತ್ತೆ. ಇಲ್ಲೂ ಕೂಡ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಬಹುದಾ ನಾವು?